MLAಗಳಿಗೂ ಬರೆದು ಕೊಡದೆ, ರೂಲಿಂಗ್ ಪಾರ್ಟಿ ಅವರಿಗೆಲ್ಲ ಬರೆದು ಕೊಡದೆ. ಗೊತ್ತಾಯ್ತಾ ಸುರೇಶ್ ಗೌಡ? ತಿಳ್ಕೊ ನೀನು ಸ್ವಲ್ಪ. ಸರ್ ಅವ್ರದ್ದು ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಪನಿಷ್ಮೆಂಟ್ ಸರ್? ನಮ್ಮ ಪಾರ್ಟಿಯವರು ಮಾಡಿರ್ಬೋದು, ನಮ್ಗೆ ಯಾಕೆ ಪನಿಷ್ಮೆಂಟ್? ನೆನ್ನೆ ಹೇಳ್ತಿದ್ದಿಲ್ಲ ಸರ್. ನಿಮಗೂ ಬದಾಮಿ ಎಲ್ಲರೂ ಕೊಟ್ಟಾರಲ್ಲ ನಮ್ಮವರಿಬ್ರು. ಬದಾಮಿಗೆ ನಿಮಗೂ ಸಾಕಟ್ಟು ಕೊಟ್ಟಾರ ನಮ್ಮವರಿಬ್ರು. ಕೂತ್ಕೊಳ್ರಿ, ನೀವು ಪಕ್ಷದಿಂದ ಎಕ್ಸ್ಪೆಲ್ ಆಗಿದ್ದೀರಿ, ಕೂತ್ಕೊಳ್ಳಿ. ಅಲ್ಲ ಎಕ್ಸ್ಪೈಲ್ ಆದ್ರೆ ಏನ್ ಸರ್? ಅದಕ್ಕೆ ನೀವ್ ಯಾಕೆ ಬೈತೀರಾ? ಅಲ್ಲ ಅವ್ರು ಸರ್ ಅವ್ರ ಎಕ್ಸ್ಪೈಲ್ ಆಗಿ ನೀವ್ ಯಾಕೆ ಹೇಳ್ತೀರಾ ಸರ್? ಅಲ್ಲ ಪಾರ್ಟಿಯಿಂದ ಎಕ್ಸ್ಪೈಲ್ ಅವರು ಶಾಸಕರದಾರ. ಮಂತ್ರಿಗಳ ನಿಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ಲ, ತಮ್ಮನು ಎಕ್ಸ್ಪೆಲ್ ಮಾಡಿದ್ರು ಸರ್ ದೇವೇಗೌಡರು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು. ಹೌದು, ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿಗಳು ಆಗ್ತಾರ. ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ. ಯಾವ ಪಾರ್ಟಿಯಿಂದ ಆಗದು? ನೀವು ಯಾವ ಪಾರ್ಟಿಯಿಂದ ಆಗದು? ಬಿಜೆಪಿಯಿಂದ ಎಕ್ಸ್ಪೆಲ್ ಮಾಡಿಬಿಟ್ಟಿದ್ದಾರೆ. ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ. ಈಗ ಯತ್ನಾಳ್ ಅವ್ರೆ ಒಂದು ಹೊಸ ಪಕ್ಷ ಮಾಡ್ಲಿ ಪಾಪ. ಅವ್ರು ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಅಧ್ಯಕ್ಷರೇ, ಪಕ್ಷದ ಹೆಸರು ಹೇಳಿ. ನಾವು ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ. ನಮ್ಮ ಪಾರ್ಟಿದಿಂದ ಏನಾರ ಈ ಬಿಜೆಪಿಗೆ ನುಕ್ಸಾನ ಆಗಬಾರ್ದತ್ ಅಂಜಲಕತ್ತೀವಿ. ನಿಮಗೆ ಲಾಭ ಆಗಿಗಿತ್ತು ಹೇಳಿ. ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು. ಅದಕ್ಕೆ ಹೆಂಗಾದ್ರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ, ಮುಂದಂತರೂ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರಿ. ನಾನು ಮುಖ್ಯಮಂತ್ರಿ ಆಗಲ್ಲ, ಹಾಂ, ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ. ನೀವು ಆಗ್ಬೇಕಂತೀರಲ್ಲ, ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ. ಅದೇ ಸರ್, ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಅದೋ ಎಲ್ಲ ನಮ್ಮ ಕಡೆ ಬರ್ತಾವೆ, ನಾವು ಮುಖ್ಯಮಂತ್ರಿ ಆಗ್ತೀವಿ. ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ. ಯಾಕಂತಂದ್ರೆ ಇವರು ಪರಿಶಿಷ್ಟ ಜಾತಿ ವಿರೋಧಿಗಳು, ಹಿಂದುಳಿದ ಜಾತಿಗಳ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು. ಆದ್ರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ಓಟ್ಗಳೆಲ್ಲ ಇವ್ರ ಜೊತೆ ಹೋಗಲ್ಲ. ಬಡವರ ವಿರೋಧಿಗಳು. ಕೂತ್ಕೊಳ್ಳಪ್ಪ, ನೀವು ಹಿಂದೂ ವಿರೋಧಿಗಳಲ್ಲ. ಅವ್ರ ಜೊತೆ ಮಾತಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ